ಅಭಿವೃದ್ಧಿಯ ಮಾತುಗಳ ನಡುವೆ ಶುದ್ಧ ನೀರಿಗಾಗಿ ಜನ ರಕ್ತದ ಕಣ್ಣೀರು ಸುರಿಸ್ತಾ ಇರುವ ದಾರುಣ ದೃಶ್ಯವೊಂದು ರಾಯಚೂರಿನಲ್ಲಿ ಕಂಡುಬಂದಿದೆ. ಇನ್ನು ರಾಯಚೂರು ತಾಲೂಕಿನ ಯದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಜಳ್ಳಿ ಗ್ರಾಮ ಈಗ ಸಾವಿನ ಸನಿಹದಲ್ಲಿದ್ರೆ. ಏನಂದ್ರೆ ಕಳೆದ 15 ವರ್ಷಗಳಿಂದ ಇಲ್ಲಿನ ಜನ ಕುಡಿತಾ ಇರುವುದು ನೀರನ್ನೆಲ್ಲ ಸಾಕ್ಷಾತ್ ವಿಷವನ್ನ. ಚಿಕ್ಕಸೂಗೂರಿನ ಕಾರ್ಖಾನೆಗಳಿಂದ ಹರಿದು ಬರ್ತಾ ಇರೋ ಕೆಮಿಕಲ್ ಯುಕ್ತ ಕಲುಷಿತ ನೀರು ನೇರವಾಗಿ ಕೃಷ್ಣಾ ನದಿಯನ್ನ ಸೇರ್ತಾ ಇದೆ. ಇದೇ ವಿಷಪೂರಿತ ನೀರನ್ನ ಗಂಜಳ್ಳಿ ಗ್ರಾಮದ ಜನ ಅನಿವಾರ್ಯವಾಗಿ ಕುಡಿತಾ ಇದ್ದಾರೆ. ಇನ್ನು ನಲ್ಲಿಗಳಲ್ಲಿ ಬರುವ ನೀರಿನ ದೊಡ್ಡ ದೊಡ್ಡ ಹುಳುಗಳು ಕಂಡು ಬರ್ತಾ ಇದ್ದು, ಗ್ರಾಮ ಪಂಚಾಯಿತಿ ಪಿಡಿಒ ಚನ್ನಮ್ಮ ಅವರು ಮಾತ್ರ ಐ ಡೋಂಟ್ ಕೇರ್ ಎಂದು ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ. ಇನ್ನು ಚುನಾವಣೆ ಮುಗಿದ ಮೇಲೆ ಶಾಸಕರು ಇತ್ತ ಮುಖ ಮಾಡಿಲ್ಲ. ಗ್ರಾಮದವರು RO ಪ್ಲಾಂಟ್ ಸದಾ ರಿಪೇರಿಯಲ್ಲಿರುತ್ತೆ. 5 ರೂಪಾಯಿ ಕೊಟ್ಟು ನೀರು ಕೊಳ್ಳಲಾಗದ ಬಡವರು ಹೊಂಡದ ನೀರನ್ನ ಸೋಸ್ಕೊಂಡು ಕುಡಿದು ಕ್ಯಾನ್ಸರ್, ಕಿಡ್ನಿ ಸ್ಟೋನ್ಗಳಂತಹ ಮಹಾಮಾರಿಗೆ ಬಲಿಯಾಗ್ತಾ ಇದ್ದಾರೆ. ಗರ್ಭಿಣಿಯರ ಸ್ಥಿತಿಯಂತೂ ಹೇಳತೀರ್ತಾ ಇಲ್ಲ. ಇದು ಮುರಿದೋಗಂಗಾದ ನೋಡಿ ಈ ಕೆಸರಿಗೆ. ಅಪ್ಪ ಇದೇನು ನೀರು ಏನು ಕೇಳೋನಿಲ್ಲ, ಏನಿಲ್ಲ. ಕೇಳ್ಬೇಕು ನಾವೇ, ಇಲ್ಲ ಅಂದ್ರೆ ಯಾರು ಕೇಳಲ್ಲ. ಅರ್ಧ ಮಾಡಿದ್ರು ಯಾರು